ಲಕ್ಷದಿಂದ 4 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಈ ಬೆತ್ಲೆಹೇಮಲ್ಲಿ ಯೇಸು ವಾಕ್ಯವು ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯ 9-10ನೇ ವಚನದಲ್ಲಿ ಯೇಸುವನ್ನು ನೋಡುವಾಗ ಆ ನಕ್ಷತ್ರವು ಸೂಚನೆಯೂ ಆಗಿದೆ, ಅವರಿಗೆ ದಾರಿ ತೋರಿಸುವಂಥ ನಕ್ಷತ್ರವೂ ಆಗಿದೆ. ಯೇಸು ಎಲ್ಲಿ ಹುಟ್ಟಿದನೋ ಅಲ್ಲೇ ನಕ್ಷತ್ರವು ಬಂದು ನಿಂತಿದೆ. ಇದೇ ಈ ಬೆತ್ಲೆಹೇಮಿನ ಪ್ರತಿಷ್ಠವಾದಂಥ ಪ್ರದೇಶವಾಗಿದೆ. ಈ ಬೆತ್ಲೆಹೇಮ್ ಇಡೀ ಪ್ರಪಂಚಕ್ಕೆ ಪ್ರಖ್ಯಾತಿಯಾಗಿದೆ. ಈ ಬೆತ್ಲೆಹೇಮಿಂದಲೇ ಜನನವು ಯೇಸುವನ್ನು ತೊಗೊಂಡು ಬಂದಿದ್ದು ಈ ಬೆತ್ಲೆಹೇಮಿಂದಲೇ ಸ್ಟಾರ್ಟ್ ಆಗಿದೆ. ಪ್ರಿಯ ವೀಕ್ಷಕರೇ, ನಾನು ಇವಾಗ ಹೇಳಬೇಕಾಗಿದ್ದು ಆ ನಕ್ಷತ್ರವು ನಿಜವಾದ ನಕ್ಷತ್ರವಾಗಿದೆ. ಅದು ಶಾಸ್ತ್ರಜ್ಞಾನಿಗಳು ಕೂಡ ಅದನ್ನು ರುಜು ಮಾಡಿದ್ದಾರೆ. ಆ ನಕ್ಷತ್ರಗಳಲ್ಲಿ ಆ ನಕ್ಷತ್ರಗಳು ಜೆರುಸಲೇಮ್ನಿಂದ ಬೆತ್ಲೆಹೇಮ್ಗೆ ಹೋಗುವಾಗ ಅನೇಕ ವಿಧವಾದಂಥ ದೇವರನ್ನು ನೋಡೋಕ್ಕೆ ಹೋಗುವುದಂಥ ಭಕ್ತರಿಗೆ ದಾರಿ ತೋರುವ ದೀಪದ ಥರ ಆ ನಕ್ಷತ್ರವಾಗಿದೆ. ಪ್ರಿಯ ಸ್ನೇಹಿತರೆ, ಇದು